ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಈಗ ಕಾವು ಪಡೆದುಕೊಳ್ತಾ ಇದೆ. ಸಂಸತ್ತಿನತ್ತ ನುಗ್ಗಲು ಯತ್ನಿಸಿದ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸ್ತಾ ಇರುವಂತಹ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಕಾನೂನನ್ನ ಕೈಗೆತ್ತಿಕೊಂಡು ಕರ್ತವ್ಯ ನಿರತ ಪೊಲೀಸರ ಮೇಲೆ ದಾಳಿ ನಡೆಸಿರುವ, ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿ ಮಾಡಿರುವಂತಹ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದು ಸರಿ ಅಂತ ವಾದಿಸ್ತಾ ಇರುವವರು ಒಂದು ಕಡೆ ಆದರೆ, ಪ್ರತಿಭಟನಾಕಾರರ ಮೇಲೆ ದೌರ್ಜನ್ಯ ನಡೆಯಬಾರದಿತ್ತು ಅನ್ನುವವರು ಇನ್ನೊಂದು ಕಡೆ. ಮತ್ತೊಂದೆಡೆ ಈ ಘಟನೆಯನ್ನ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸ್ತಾ ಇದೆ. ಆದರೆ ಇದೇ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಇರುವಾಗ ಏನಾಗಿತ್ತು ಅನ್ನೋದನ್ನ ನೋಡೋಣ. 2011ರಲ್ಲಿ ನಡೆದ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ ಅವರ ಭ್ರಷ್ಟಾಚಾರದ ವಿರುದ್ಧ ಭಾರತ ಎನ್ನುವಂತಹ ಆಂದೋಲನ ಪ್ರತಿಭಟನೆಯ ಕುರಿತು ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಮಾತನಾಡ್ತಾ, ಚುನಾಯಿತ ಸಂಸತ್ತನ್ನ ಬೈಪಾಸ್ ಮಾಡಿ ಚುನಾಯಿತರಾಗದ ವ್ಯಕ್ತಿಗಳು ನೀತಿಯನ್ನ ನಿರ್ದೇಶಿಸಲು ಅವಕಾಶ ನೀಡಿದರೆ ವ್ಯವಸ್ಥೆಗೆ ಧಕ್ಕೆ ಉಂಟಾಗಬಹುದು ಅಂತ ವಾದಿಸಿದರು. Precedent for our democracy. Today the proposed law is against corruption. Tomorrow the target may be something less universally heralded. It may attack the plurality of our society and our democracy. ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಈ ಬಗ್ಗೆ ಮಾತನಾಡ್ತಾ, ಉಪವಾಸ ಸತ್ಯಾಗ್ರಹಗಳು ಸಂಪೂರ್ಣವಾಗಿ ತಪ್ಪಾದ ಕಲ್ಪನೆ. ಇದು ಪರಿಹಾರ ಯೋಗ್ಯ ಮಾರ್ಗ ಅಲ್ಲ. ಉಪವಾಸಗಳ ಮೂಲಕ ಕಾನೂನನ್ನು ನಿರ್ದೇಶಿಸುವುದು ಅಪಾಯಕಾರಿ ಅಂತ ತಮ್ಮ ಸರ್ಕಾರದ ನಿಲುವನ್ನು ಸಮರ್ಥನೆ ಮಾಡಿಕೊಂಡರು. ಆಗಿನ ಗೃಹ ಸಚಿವ ಪಿ ಚಿದಂಬರಂ ಅವರು ತಮ್ಮ ಸರ್ಕಾರದ ನಿಲುವನ್ನು ಸಮರ್ಥಿಸಿಕೊಳ್ತಾ, ಹೊರಗಿನ ಉಪವಾಸ ಸತ್ಯಾಗ್ರಹದಿಂದ ಸಂಸತ್ತಿನ ನೀತಿಗಳನ್ನು ನಿರ್ದೇಶಿಸುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಭ್ಯ ಲಕ್ಷಣ ಅಲ್ಲ ಅಂತ ವಾದಿಸಿದರು. Should we close down parliament and put a lock on it and undertake hunger strikes to come to decisions? This would only mean that whoever was able to undertake the longest hunger strike would win and get his demand accepted. It is neither democracy nor anything else. It is an utterly wrong path. ಅಂದರೆ ಆಗಿನ ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆ ನಡೆಸುವುದನ್ನ, ಉಪವಾಸ ಸತ್ಯಾಗ್ರಹ ಮಾಡುವುದನ್ನ ಪ್ರಜಾಪ್ರಭುತ್ವ ವಿರೋಧಿ ನಡೆ ಅಂತ ಕರೆದಿತ್ತು. ಮಾತ್ರ ಅಲ್ಲದೆ ಪ್ರತಿಭಟನಾ ನಿರತರ ಮೇಲೆ ದಾರುಣವಾಗಿ ಲಾಠಿ ಚಾರ್ಜ್ ಕೂಡ ನಡೆಸಿತ್ತು. ಅದೇ ಕಾಂಗ್ರೆಸ್ ಈಗ ಪ್ರತಿಭಟನೆ, ಉಪವಾಸ ಸತ್ಯಾಗ್ರಹದ ಕುರಿತು ಲೋಕಕ್ಕೆ ಬೋಧನೆಯನ್ನ ನೀಡ್ತಾ ಇದೆ.